ಇವ್ರಿಗೆ ನನ್ಗೆ ಯಾರನ್ನ ಸಿಕ್ಕಂಡಿ ಚಕ್ಕ ಅಂದ್ರೆ ಬಡಂಗ ಆಗ್ತದೆ ನನಗೆ ಅಂತ ಹೇಳಿ ತಂದೆ ತಾಯಿ ಒಂದು ಹೆಸರಿಟ್ಟಿರ್ತಾರೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಚಾಂದಿನಿ ಅಂತೇಳಿ, ನನ್ನ ಮಕ್ಕಳ ಮುಖಿ. ನನ್ನ ಪಾಪರ್ ಬಂದು ಬಳ್ಳಾರಿ. ಇಲ್ಲಿರೋ ಮಾಧ್ಯಮದವ್ರಿಗೆ, ಪತ್ರಿಕೆಯವ್ರಿಗೆ, ಹಿರಿಯವ್ರಿಗೆ ಎಲ್ಲರಿಗೆ ಮತ್ತೊಂದು ಸತಿ ಧನ್ಯವಾದಗಳು. ಫಸ್ಟ್ ಆಫ್ ಆಲ್ ನಾನು ಏನು ಹೇಳ್ಬೇಕಂತಿದ್ದೀನಿ ಅಂದರೆ, ಪ್ರವೀಣ್ ಸಾರ್ಗೆ ಥ್ಯಾಂಕ್ಸ್ ಹೇಳ್ಕೋಬೇಕಂತೇಳಿ. ಪ್ರವೀಣ್ ಸಾರ್ಗೆ, ಮೇಡಮ್ಗೆ. ನಾನು ಚಿಕ್ಕ ಪ್ರಮೋಷನ್ ವಿಡಿಯೋಗಳು ಮಾಡ್ಕೊತ, ಟಿಕ್ ಟಾಕ್ ಮಾಡ್ಕೊತ, ಇನ್ಸ್ಟಾಗ್ರಾಮಲ್ಲಿ ವಿಡಿಯೋಗಳು ಮಾಡ್ಕೊತ ಇದ್ದೆ. ಅದರಲ್ಲಾಗಿ ನಾನು ಸ್ವಲ್ಪ ಫೇಮಸ್ ಆಗಿ ಚಿಕ್ಕ ಪ್ರಮೋಷನ್ ವಿಡಿಯೋಗಳು ಕರೆಯೋದಕ್ಕೆ ಮೇಡಮ್ ಸಾರ್ ನಾನು ಇನ್ಸ್ಟಾಗ್ರಾಮು ಟಿಕ್ ಟಾಕ್ ನೋಡಿ ನಾನು ಒಂದು ಮೀಟಿಂಗಲ್ಲಿ, ಚಾಂದಿನಿ ಇಂಥಲ್ಲಿ ಇಷ್ಟೆಲ್ಲ ಟ್ಯಾಲೆಂಟ್ ಇದೆ ಅಮ್ಮ, ನಾವೇ ಒಂದು ಫಿಲಿಮ್ ಮಾಡ್ತಾ ಇದ್ದೀವಿ, ನಿಮ್ಗೆ ಒಬ್ರು ಫೋನ್ ಮಾಡ್ತಾರೆ, ಬಂದು ನೀವು ಅವ್ರು ಮೀಟ್ ಆಗಿ ಅಂತ ಹೇಳಿದ್ದಾರೆ. ಯಾವಾಗ ಮಾಡ್ತಾರೋ ಬಿಡು ಅಂತೇಳಿ ಸುಮ್ಮನೆ ಇದ್ದೆ. ಮತ್ತೆ ನಾನು ಅವಳು ಅದ್ರಾಗ ಒಂದು ಚಿಕ್ಕ ಪಾತ್ರ, ಅದು ಒಂದು ವಾರೆ ಸಾಂಗ್ನಾಗ ಸ್ವಲ್ಪ ಪಾತ್ರ ಇತ್ತು ಅಷ್ಟೇ. ಅದು ನೈಟ್ ಟೈಮು, ಅದರಲ್ಲಿ ಒಂದು ಹಾಫ್ ಫಿಲಿಮು. ಮತ್ತು ನೆಕ್ಸ್ಟ್ ಸೆಕೆಂಡ್ ಸಿನಿಮಾನೇ. ಗುರುಮೂರ್ತಿ ಸರ್ ಅವರು ನನಗೆ ಫೋನ್ ಮಾಡಿದ್ರು. ಫೋನ್ ಮಾಡಿ ಇಲ್ಲಿ ಪೋಲೋ ಪ್ಯಾಲೇಸ್ಗೆ ಬನ್ನಿ ಅಮ್ಮ ಚಾಂದಿನಿ ಅವರೇ, ಸ್ವಲ್ಪ ಮಾತಾಡಬೇಕು ಅಂತ ಅಂದೆ. ನಾನು ಸರಿ ಸರ್ ಎದಕ್ಕ ಅಂದರೆ, ಈಗ ಒಂದು ಫಿಲಿಮ್ ಅಂದರೆ ಫಸ್ಟ್ಗೆ ನಂಗೆ ಒಂದ್ಸತಿ ಸಾರು ಮೀಟ್ ಆಗಿದ್ರು. ನನ್ನ ಕತೆ ಕೇಳಿದ್ರು. ನನ್ನ ಕತೆ ಕೇಳಿದ್ಮೇಲೆ ನಾನು ಈ ಥರ ನನ್ನ ಲೈಫ್ ಸ್ಟೋರಿ ಕೇಳಿದ್ರು. ಓಕೆ ಅಮ್ಮ, ಇವಾಗ ಏನೋ ನಿಮ್ಗೆ ಆಫರ್ ಇದ್ರೆ ಹೇಳ್ತೀನಿ ಅಂತೇಳಿ ಗುರುಮುಖ್ ಸರ್ ಹೇಳಿದರು. ಮತ್ತೆ ಗುರುಮುಖ್ ಸರ್ ಅವ್ರು ಮತ್ತೆ ನನಗೆ ಒಂದು ಸೀಸನ್ ಪೋಲೋ ಪ್ಯಾಲೇಸ್ ಕರೆದು, ಒಂದು ಸಿನಿಮಾ ಐತಮ್ಮ, ನಾವು ಸಿನಿಮಾ ಇದು ಮಾಡ್ತಾ ಇದ್ದೀವಿ, ನೀವು ಮಾಡ್ತೀರಾ? ಏನು ಸಿನಿಮಾ ಸಾರ್ ಅಂದರೆ ಸಿಕಂಡಿ ಅಂತ. ಇವನೇನು ಮತ್ತೆ ನನಗೆ ಸಿಕಂಡಿ ಅಂತ ಅನ್ಕೊಂಡು ನನ್ನ ಮನಸ್ಸಲ್ಲಿ ನಾನೇ ನೋವು ಪಟ್ಟೆ. ನನಗೆ ಎಷ್ಟೋ ಹೆಸರುಗಳು, ನಾನು ಹುಟ್ಟದಾಗ್ಲಿಂದ ನಾನು ಫಸ್ಟ್ ಸೀರೆ ಉಟ್ಲಿಕ್ಕೆ ನನಗೆ ಎಷ್ಟೋ ಹೆಸರುಗಳು, ಚಕ್ಕ ಅಂತೆ, 0.5 ಅಂತೆ, ಸಿಕಂಡಿ ಅಂತೆ, 9 ಅಂತೆ, ಎಷ್ಟು ಹೆಸರುಗಳು ಕರೆದಿದ್ದಾರೆ ನನಗೆ. ಮತ್ತೆ ಇವ್ರಿಗೆ ನನ್ಗೆ ಯಾರನ್ನ ಸಿಕಂಡಿ ಚಕ್ಕ ಅಂದ್ರೆ ಬಡಂಗ ಆಗ್ತದೆ ನನಗೆ ಅಂತ ಹೇಳಿ ತಂದೆ ತಾಯಿ ಒಂದು ಹೆಸರಿಟ್ಟಿರ್ತಾರೆ. ನಮ್ಮ ಅಪ್ಪ ಒಂದು ಹೆಸರಿಟ್ಟಿರ್ತಾರೆ, ನನ್ನ ಚಾಂದ್ ಅಂತ ಹೆಸರಿಟ್ಟಿದ್ದಾರೆ. ನಾನು ಚಾಂದಿನ ಅಂತ ಹೆಸರು ಬದಲಾವಣೆ ಮಾಡಿಸ್ಕೊಂಡಿನಿ. ಮತ್ತೆ ನಮ್ಮ ಗೌರ್ಮೆಂಟ್ ಸಮಾಜ ಬಂದು ನಮ್ಗೊಂದು ಮಂಗಳಮುಖಿ ಅಂತೇಳಿ ಹೆಸರು ಕೊಟ್ಟಿದ್ರು. ಮಂಗಳಮುಖಿ ಅಂದ್ರೆ ಮಂಗಳವಾಗ್ಲಿ ಅಂತೇಳಿ, ಎಲ್ಲ ಶುಭವಾಗ್ಲಿ ಅಂತೇಳಿ. ಒಂದು ಆ ಕಡೆ ಹೆಣ್ಣು ಅಲ್ಲ ಗಂಡು ಅಲ್ಲ ಆ ರೀತಿಯಲ್ಲಿ ನಾವಿರ್ತೀವಿ. ಈ ಸಾರಿಯಿಂದ ಮತ್ತೆ ನಮ್ಮನ್ನೇ ಕರೆದು ನನ್ನೇ ಸಿಕ್ಕಂಡಿ ಬಡಂಗ ಆಗಿತ್ತು ನನ್ಗೆ ಸಾರು ನೋಡಿ. ಆಮೇಲೆ ಹೇಳಿದ್ಮೇಲೆ ಸಾರು ಮಹಾಭಾರತ ಬಗ್ಗೆ ಸಿಕಂಡಿ ಮೂವಿದು ಸ್ಟೋರಿ ಹೇಳಿದ್ರು ನನಗೆ. ಸ್ಟೋರಿ ಹೇಳಿದ್ಮೇಲೆ ಹಬ್ಬ ನಾನು ಇಂಥ ಒಳ್ಳೆ ಪ್ರಾಚೀನ ಇದು ಬಂತು ಅಂತೇಳಿ ಸಾರಿಗೆ ಎತ್ತಿ ಮುಗಿಬೇಕು. ಈ ಸ್ಟೋರಿ ಹೇಳ್ದಂಗಲ್ಲ ನಂಗೆ ಬಹಳ ಸಂತೋಷ. ನಮ್ ಸಿಕಂಡಿ ಅಂದ್ರೆ ಮಹಾಭಾರತದಿದ್ದು ಹೆಸರು. ಅದಕ್ಕೆ ನಮ್ಗೆ ಏನ್ ಅನ್ಸಿತ್ತು, ಈ ಪಬ್ಲಿಕ್ ಎದಕ್ ನಮ್ನ ಕೆಟ್ಟ ಹೆಸರು ಕೆತ್ತಿದಾರ, ಚಕ್ಕ ಸಿಕಂಡಿ 9 ಏನೇನೋ ಅಂದ್ಕೊಂತಿದ್ದೆ. ಇದ್ರಲ್ಲಿ ಸಾರ್ ಎಲ್ಲ ಡಿಟೇಲ್ ಆಗಿ ಇದ್ರಲ್ಲಿ ಈ ತರ ಇರ್ತದಮ್ಮ, ಸಿಕಂಡಿ ಅಂದ್ರೆ ಇದೆಲ್ಲ ಮಹಾಭಾರತದ್ದು, ನಿಮ್ ತರ ಈ ತರ ಜೋಕ್ತಿ ಅದು ಬಹಳಷ್ಟು ಹೇಳಿದಾರ. ಅವಾಗ ನನ್ಗೆ ಬಹಳ ಸಂತೋಷ ಆಯ್ತು. ಗುರುಮೂರ್ತಿ ಸರ್ ಅವ್ರಿಗೆ ಮತ್ತೆ ಪ್ರವೀಣ್ ಸರ್ ಅವ್ರಿಗೆ ಮತ್ತೊಂದ್ಸತಿ ಥ್ಯಾಂಕ್ಸ್ ಹೇಳ್ಕೋಬೇಕಂತೇಳಿ ಕೇಳ್ಕೊಂತ ಇದ್ದೀನಿ. ನಾನು ನಿಮ್ಮ ಬಳ್ಳಾರಿ ಚಾಂದಿನಿ. ಥ್ಯಾಂಕ್ ಯು. ಇಲ್ಲಿ ಯಾರು ಇದ್ರು ಇದ್ರಲ್ಲಿ? ನೀವು ನಂಗೆ ಗೊತ್ತಾಯ್ತು. ಇವಾಗ ಈ ತರ ಒಂದ್ಸಲ ಮಾಡಿ ತೋರಿಸ್ತೀರಾ ನಮ್ಗೆ? ಈ ತರ ಒಂದು ಮಾಡಿ ತೋರಿಸ್ಬೇಕು ನೀವು ನಮ್ಗೆ, ಓಕೆನಾ? 3 2 ನಾನು ಈ ಸ್ಟೋರಿ ಕೇಳಿದಾಗ ಫಸ್ಟ್ ಶಿಕಂಡಿ ಮೂವಿದು ಫಸ್ಟ್ ನಾನು ಯಲ್ಲಮ್ಮ ದೇವಸ್ಥಾನಕ್ಕೆ ಹೋಗಿ ಬಂದ ತಕ್ಷಣನೇ ನಂಗೆ ಕಾಲ್ ಬಂತು ಗುರುಮೂರ್ತಿಯವ್ರ ಕಡೆಯಿಂದ. ಹೇಳಿದ ತಕ್ಷಣನೇ ಅವರು ಸ್ಟೋರಿ ಹೇಳಬೇಕಾದ್ರೆ ಇದೆಲ್ಲ ಮಾಡ್ತಾರ ಅಂದರೆ ಅವರು ಒಂದು ಡೀಟೇಲಿಂಗ್ ಹೇಳ್ತಿದ್ರು. ಅವಾಗ ಅನ್ನಿಸ್ತಿತ್ತು ಇದೆಲ್ಲ ಶೂಟಿಂಗಲ್ಲಿ ಇಷ್ಟು ಪರ್ಫೆಕ್ಟಾಗಿ ಬರುತ್ತಾ ಅಂತ. ಬಟ್ ಅವ್ರು ಏನಂದಿದ್ರು ಅದೇ ರೀತಿನೇ ಅಷ್ಟು ಡೀಟೇಲಿಂಗ್ ಆಗಿ ಮೂವಿನ ಮಾಡಿದ್ದಾರೆ. ಸೊ ನಾನು ಈ ಒಂದು ಮೂವಿಲಿ ಒಂದು ಪಾರ್ಟ್ ಆಗಿರೋದು ಆ ಒಂದು ಯಲ್ಲಮ್ಮ ತಾಯಿ ಆಶೀರ್ವಾದ ಅಂತಲೇ ಅನ್ಕೋತೀನಿ ನಾನು ಯಾವಾಗಲೂ. ಎಲ್ಲ ಆರ್ಟಿಸ್ಟ್ಗಳು, ನಿಖಿತಾ, ರಘು ಮತ್ತೆಲ್ಲ ಅದರ್ ಆರ್ಟಿಸ್ಟ್ಗಳು ತುಂಬ ಅಂದರೆ ತುಂಬ ಸಪೋರ್ಟಿವ್ ಆಗಿ ಎಲ್ಲ ಅಷ್ಟು ಚೆನ್ನಾಗಿ ಮೂಡಿ ಬಂದಿದೆ ಮೂವಿ. ಪ್ರವೀಣ್ ಸರ್ಗೂ ಧನ್ಯವಾದಗಳು. ಸೊ ಎಲ್ಲರಿಗೂ ಇಲ್ಲಿ ನೆರತಕ್ಕಂಥ ಎಲ್ಲ ಮೀಡಿಯಾದವ್ರಿಗೂ ನನ್ನ ಹೃತ್ಪೂರ್ವಕ ವಂದನೆಗಳನ್ನ ಹೇಳ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್.